ಈಗ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಇದೆಯಾ? ಯಾಕಂದ್ರೆ ಸಚಿವರನ್ನ ಕಣಕ್ಕೆ ಇಳಿಸಬೇಕು ಅನ್ನೋ ಚರ್ಚೆ ಜೋರಾಗಿ ನಡೆದಿದೆ. ನೋಡಿ, ನಾವು 20 ಸೀಟ್ಗಳನ್ನ ಗೆಲ್ಲಬೇಕು, ಕನಿಷ್ಠ 20 ಸೀಟ್ಗಳನ್ನ ಗೆಲ್ಲಬೇಕು. ಹೀಗಾಗಿ ಒಂದು ಕಡೆ ಎಲ್ಲಾದರೂ ಕೂಡ ಈಗ ಉದಾಹರಣೆಗೆ ಬೆಳಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ನಿಂದಿರಬೇಕು. ಹಾಸನ ಭಾಳ ಕಡಿಮೆಯಲ್ಲಿ ಸೋತಿದ್ದಾರೆ. ನಾನೇ ಇನ್ಚಾರ್ಜ್ ಇದ್ದೆ ಅಲ್ಲಿ ಬೆಳಗಾವಿಗೆ, ಭಾಳ ಕಡಿಮೆ ಮಾರ್ಜಿನಲ್ಲಿ ಸೋತಿದ್ದಾರೆ. ಸೊ ಈಗ ಸತೀಶ್ ಜಾರಕಿಹೊಳಿ ನಿಂತರೆ 100ಕ್ಕೆ 100ರಷ್ಟು ನಾವು ಸೀಟನ್ನು ಗೆಲ್ತೀವಿ. ಹೀಗೆ ಮಾನದಂಡಗಳಿದ್ದಾಗ ಪಕ್ಷ ಏನು ನಿರ್ಧಾರ ಮಾಡ್ತದೆ, ಪಕ್ಷ ಸೂಚಿಸಿದರೆ ಸತೀಶ್ ಜಾರಕಿಹೊಳಿ ನಿಂದಿರಬೇಕಾಗ್ತದೆ, MB ಪಾಟೀಲ್ ನಿಂದಿರಬೇಕಾಗ್ತದೆ, ಮತ್ತೊಬ್ಬರು ನಿಂದಿರಬೇಕಾಗ್ತದೆ. ತಪ್ಪೇನಿದೆ ಅದರಲ್ಲಿ? ನಾವು ರೆಡಿ ಇಲ್ಲ ಅಂತಾನೆ ಮಾತುಕತೆಗೆ ಹೋಗಿದ್ದಾರೆ ಅನ್ನೋದು ಸರ್ ಚರ್ಚೆಗೆ. ಅದೇ ನಿಮ್ಗೆ ಹೇಳಿದಾರನಪ್ಪ, ನೀವೇ ಎಲ್ಲ ಹೂವು ಮಾಡ್ತಿರಲ್ಲ. ಸತೀಶ್ ಜಾರಕಿಹೊಳಿ ಹೇಳಿದ್ರೆ ರೆಡಿ ಇಲ್ಲ ಅಂತ ಹೇಳಿದಾರ? ಸತೀಶ್ ಜಾರಕಿಹೊಳಿ ಪಕ್ಷ ಏನು ಹೇಳ್ತದೆ ಅದನ್ನು ಕೇಳ್ತಾರೆ. ಸತೀಶ್ ಜಾರಕಿಹೊಳಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದವ್ರು ಎಲ್ಲರೂ ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ನಿರ್ಧಾರ ಮಾಡ್ತಾರೆ. ಈಗ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಇದೆಯಾ? ಯಾಕಂದ್ರೆ ಸಚಿವರನ್ನ ಕಣಕ್ಕೆ ಇಳಿಸಬೇಕು ಅನ್ನೋ ಚರ್ಚೆ ಜೋರಾಗಿ ನಡೆದಿದೆ. ನೋಡಿ, ನಾವು 20 ಸೀಟ್ಗಳನ್ನ ಗೆಲ್ಲಬೇಕು, ಕನಿಷ್ಠ 20 ಸೀಟ್ಗಳನ್ನ ಗೆಲ್ಲಬೇಕು. ಹೀಗಾಗಿ ಒಂದು ಕಡೆ ಎಲ್ಲಾದರೂ ಕೂಡ ಈಗ ಉದಾಹರಣೆಗೆ ಬೆಳಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ನಿಂದಿರಬೇಕು. ಹಾಸನ ಭಾಳ ಕಡಿಮೆಯಲ್ಲಿ ಸೋತಿದ್ದಾರೆ. ನಾನೇ ಇನ್ಚಾರ್ಜ್ ಇದ್ದೆ ಅಲ್ಲಿ ಬೆಳಗಾವಿಗೆ, ಭಾಳ ಕಡಿಮೆ ಮಾರ್ಜಿನಲ್ಲಿ ಸೋತಿದ್ದಾರೆ. ಸೊ ಈಗ ಸತೀಶ್ ಜಾರಕಿಹೊಳಿ ನಿಂತರೆ 100ಕ್ಕೆ 100ರಷ್ಟು ನಾವು ಸೀಟನ್ನು ಗೆಲ್ತೀವಿ. ಹೀಗೆ ಮಾನದಂಡಗಳಿದ್ದಾಗ ಪಕ್ಷ ಏನು ನಿರ್ಧಾರ ಮಾಡ್ತದೆ, ಪಕ್ಷ ಸೂಚಿಸಿದರೆ ಸತೀಶ್ ಜಾರಕಿಹೊಳಿ ನಿಂದಿರಬೇಕಾಗ್ತದೆ, MB ಪಾಟೀಲ್ ನಿಂದಿರಬೇಕಾಗ್ತದೆ, ಮತ್ತೊಬ್ಬರು ನಿಂದಿರಬೇಕಾಗ್ತದೆ. ತಪ್ಪೇನಿದೆ ಅದರಲ್ಲಿ? ನಾವು ರೆಡಿ ಇಲ್ಲ ಅಂತಾನೆ ಮಾತುಕತೆಗೆ ಹೋಗಿದ್ದಾರೆ ಅನ್ನೋದು ಸರ್ ಚರ್ಚೆಗೆ. ಅದೇ ನಿಮ್ಗೆ ಹೇಳಿದಾರನಪ್ಪ, ನೀವೇ ಎಲ್ಲ ಹೂವು ಮಾಡ್ತಿರಲ್ಲ. ಸತೀಶ್ ಜಾರಕಿಹೊಳಿ ಹೇಳಿದ್ರೆ ರೆಡಿ ಇಲ್ಲ ಅಂತ ಹೇಳಿದಾರ? ಸತೀಶ್ ಜಾರಕಿಹೊಳಿ ಪಕ್ಷ ಏನು ಹೇಳ್ತದೆ ಅದನ್ನು ಕೇಳ್ತಾರೆ. ಸತೀಶ್ ಜಾರಕಿಹೊಳಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದವ್ರು ಎಲ್ಲರೂ ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ನಿರ್ಧಾರ ಮಾಡ್ತಾರೆ.